ಹೇಳಿದ್ದು ಅದನ್ನ ಸಾಲ ಅಂತ. ಅದು ಸಾಲ ಅಲ್ಲ ಜಾನಕಿರಾಮಯ್ಯನವರೇ, ನಾನು ನನ್ನ ಸ್ನೇಹಿತರಿಗೆ ಮಾಡಿರೋ ಸಹಕಾರ. ಒಂದು ತರ ದಾನ ಇದ್ದಾಗೆ. ದಾನ ವಾಪಸ್ ಕೇಳೋದು ಅವಮಾನ, ಅಪರಾಧ. ಅದನ್ನ ಅವ್ರಿಗೆ ದಾನವಾಗಿ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ಹಾಗೆ ಅವರು ಶ್ರೀಮಂತರಾಗಿ ಅವರಿಂದ 4-6 ಜನಕ್ಕೆ ಅನುಕೂಲ ಆಗಿ 100 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅಂಡರ್ಸ್ಟ್ಯಾಂಡ್? ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಾಲ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಅವ್ರಿಗೆ ಸಾಲ ಅಂತ ಕೊಟ್ಟಾಗ ಅವರದನ್ನ ಹಿಂತಿರುಸೋಕಾಗದೇ ಇದ್ದಾಗ ಅವ್ರು ನನ್ನಿಂದ ದೂರ ಆಗ್ತಾರೆ. ನಮ್ಮ ಸ್ನೇಹ ಸಂಬಂಧ ಕಡ್ದೋಗುತ್ತೆ. ಇದೇ ಕಾರಣಕ್ಕೆ ನಾನು ನಿಮ್ಮಣ್ಣ ಚಂದ್ರಣ್ಣನಿಗೂ ಸಾಲ ಅಂತ ಕೊಡ್ಲಿಲ್ಲ, ಬಹುಮಾನ ಅಂತ ಕೊಟ್ಟೆ. ಜ್ಯೋತಿ, ಸಾಲ ಅಂತ ಕೊಟ್ಟಾಗ ಸಿಗೋ ಸಂತೋಷ ನಿಮಿತ್ತ, ಅದೇ ಅದನ್ನ ದಾನ ಅಂತ ಕೊಟ್ಟಾಗ ಸಿಗೋ ಸಂತೋಷ ಶಾಶ್ವತ. ಇದು ನನ್ನ ಸಿದ್ಧಾಂತ. ನೀವು ಹೀಗೇನೆ ದಾನ ಮಾಡ್ತಾ ಹೋದ್ರೆ ಮುಂದಕ್ಕೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಯಜಮಾನ್ರೆ? ಇದೇ ವಿಷಯವಾಗಿ ನಮ್ಮ ತಂದೆಯವರು ಬಲಿ ಚಕ್ರವರ್ತಿ ಕರ್ಣನ್ ಕತೆ ಹೇಳಿ ಅವರ ದುರಂತಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ತಂದೆಯವರು ಹೇಳಿದ್ದು ಸರಿಯಾಗೇ ಇದೆ. ದಾನಕ್ಕೋಸ್ಕರವಾಗಿ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ಆಗಲಿ, ದಾನಕ್ಕೋಸ್ಕರವಾಗಿ ತಾನು ದೇಹಾನೇ ತೆತ್ತ ಕರ್ಣನಾಗಲಿ, ಇವರಿಬ್ರು ತಮ್ಮ ಅಂತ್ಯನ ದುರಂತವಾಗಿಸ್ಕೊಂಡಿದ್ದು ಸತ್ಯ ತಾನೆ? ಅವ್ರ ದುರಂತ ಮಾತ್ರ ನೀವು ಯೋಚಿಸ್ತಾ ಇದ್ದೀರಾ, ಅದರ ಹಿಂದಿರೋ ಮಹತ್ತರವಾದ ಆದರ್ಶನ ನೀವು ಪರಿಗಣಿಸ್ತಾ ಇಲ್ಲ. ಅವತ್ತು ಅವರು ಮಾಡಿದ ತ್ಯಾಗದಿಂದ ತಾನೆ ಇವತ್ತಿಗೂ ಅವ್ರ ಹೆಸರು ಶಾಶ್ವತವಾಗಿರೋದು. ಅದಕ್ಕೆ ಈ ಕಲಿಯುಗದಲ್ಲೂ ಅವ್ರನ್ನ ಮಹಾದಾನಿ ದಾನಶೂರ ಅಂತ ನಾವು ಸ್ಮರಿಸೋದು. ಜಾನಕಿರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ನಾನು ಈ ರೀತಿ ಆಸೆ ಪಡೋದು ತಪ್ಪ? ಪರಿಸ್ಥಿತಿಯಲ್ಲಿ ಅಷ್ಟೊಂದು ದುಡ್ಡ ನಾನು ಎಲ್ಲಿಂದ ತರಲಿ ಡಾಕ್ಟ್ರೆ? ಏನು ಹೆದರ್ಬೇಕಾಗಿಲ್ಲಮ್ಮ ಡಾಕ್ಟ್ರೆ. 50,000 ರೂಪಾಯಿ ಇಲ್ಲಿದೆ, ತಗೊಳ್ಳಮ್ಮ. ಅಣ್ಣ, ಈ ದುಡ್ಡು ನಮ್ ನಂಜುಂಡಣ್ಣ ಕೊಟ್ಟಿದ್ದು. ಆಪರೇಷನ್ ಮುಗಿಯೋರ್ಗು ಜೊತೆಲೇ ಇದ್ದು ಎಲ್ಲ ನೋಡ್ಕೊಳಕ್ ಹೇಳಿದಾರಮ್ಮ. ಆ ದೇವ್ರು ಅವ್ರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಕೋಟಿ ಕೋಟಿ ಕನ್ನಡಿಗರ ಕೋರಿಕೆನೂ ಅದೇ ಅಲ್ವೇನಮ್ಮ? ಈಗ ಎಲ್ಲಿದಾರಣ್ಣ ಅವರು? ಕಷ್ಟದಲ್ಲಿರೋರ್ಗೆ ದೂರದಲ್ಲೇ ನಿಂತು ಸಹಾಯ ಮಾಡ್ತಾ ತಾನು ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಅನ್ನ ಕೊಟ್ಟ ಕೈಗೆ ನಾನು ಕಂದನು, ಅತ್ತು ನೊಂದವರಿಗೆ ಕೈಯ ನೀಡು ಗೆಳೆಯನು. ಅದೇನು ಎಲ್ಲ ನೀನೆ ಎಲ್ಲ ನಿಂದೆ ಅಂತ ಬರ್ಸಿದ್ದೀರಾ? ನಾನು ನಂದು ಅಂತ ಹೇಳ್ಕೊಳೋದಕ್ಕಿಂತ ಎಲ್ಲ ನೀನೇ ನಿಂದೆ ಅಂತ ಹೇಳ್ಕೊಳೋದ್ರಲ್ಲಿ ಒಂಥರ ಸಂತೋಷ ಇದೆ ಮೇಡಮ್. ನೀನೇ ಅಂದ್ರೆ ಮೇಲಿದಾನಲ್ಲ ಅವನು. ಅದುವಾಗಿ ಇಟ್ಕೊಳ್ಳಿ, ಹುಷಾರು. ಹೇ ನಿಂತ್ಕೊಳ್ಳಿ. ಇದನ್ ಕೊಡದೆ ನೀವೇ ಇಟ್ಕೊಂಡಿದ್ರೆ ಇದನ್ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದಿತ್ತು. ಆಮೇಲೆ ಇದರಲ್ಲಿ ಬಂಗ್ಲೆ, ಕಾರು, ಆಳು, ಕಾಳು, ಆಮೇಲೆ ಕೇಳಿದ ಬಟ್ಟೆ, ಊಟ, ನೋಟ, ಆಮೇಲೆ ರಾಜನಾಗಿ ಸುಖವಾಗಿರ್ಬೋದಿತ್ತು. ಈಗಲೂ ನಾನು ರಾಜನಾಗೇ ಇದ್ದೀನಲ್ಲ ಮೇಡಮ್. ಮನುಷ್ಯನಿಗೆ ಬೇಕು ಎಷ್ಟು ಜಾಸ್ತಿ ಆಯ್ತು, ಸಮಸ್ಯೆಗಳು ಅಷ್ಟು ಜಾಸ್ತಿ ಆಯ್ತು ಅಂತ ನಮ್ಮ ಗುರುಗಳು ಹೇಳ್ತಾರೆ. ನೋಡಿ, ಮನುಷ್ಯನಿಗೆ ಸುಖ ಸಂತೋಷ ಎಲ್ಲ ಒಳಗಡೆ ಇರೋದು. ದೇವರ ದಯೆಯಿಂದ ಅದು ನನಗೆ ಸಿಕ್ಕಿದೆ. ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ. ಆದಷ್ಟು ಬೇಗ ಆ ದೇವರು ಅದನ್ನ ನಿಮಗೆ ಸಿಗೋ ಹಾಗೆ ಮಾಡಲಿ. ಓಪನ್ವಾಗಿ ಇಟ್ಕೊಳ್ಳಿ ಅಂಡ್ ಮಜಾ ಮಾಡಿ. ಸಕಲವು ನೀನೆ, ಸರ್ವವು ನೀನೆ, ಸರ್ವಸ್ವವು ನೀನೆ. ನಿನ್ನ ಕರುಣಾ ದೃಷ್ಟಿ ಎಲ್ಲರ ಮೇಲೂ ಸದಾಕಾಲನೂ ಇರಲಿ. ಧನ್ಯೋಸ್ಮಿ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನಮ್ಮ ಕಾನೂನು, ನ್ಯಾಯ, ನೀತಿ, ಧರ್ಮಕ್ಕಿಂತ ಮಿಗಿಲಾದ್ದು ಒಂದಿದೆ, ಅದೇ ಮಾನವತ್ವ. ಈ ಮಾನವತ್ವದ ಮುಂದೆ ಈ ಕಾನೂನು ಕಟ್ಲೆ ಇಲ್ಲ. ಎ ಬಿಗ್ ಝೀರೋ ಯುವರ್ ಆನರ್. ಮಾನವತ್ವನೇ ಶ್ರೇಷ್ಠ, ಉಳಿದಿದ್ದೆಲ್ಲ ಕನಿಷ್ಠ.